ಇವತ್ತಿನ ರೆಸಿಪಿ ಶಿವರಾತ್ರಿ ಹಬ್ಬಕ್ಕೆ ಮಾಡಲೇಬೇಕಾಗಿರುವಂಥ ಹುರಿ ಹಿಟ್ಟಿನ ಉಂಡೆ, ರಾಗಿ ಹುರಿ ಹಿಟ್ಟಿನ ಉಂಡೆ, ಹಾಗೆ ಹುರ್ಗಡ್ಲೆ ಉಂಡೆ. ಈಗ ಇಲ್ಲಿ ರಾಗಿ ಉಂಡೆ ಹೇಗೆ ಮಾಡೋದಂತ ನೋಡೋಣ. ಹುರಿ ಹಿಟ್ಟಿಂದ ಮಾಡೋದು ಇದು ದೇಹಕ್ಕೆ ತುಂಬಾ ತಂಪು. ಈಗೆಲ್ಲ ಬೇಸಿಗೆ ಶುರು ಆಗ್ತಿರೋದ್ರಿಂದ ಈ ರೀತಿ ಉಂಡೆ ಅಥವಾ ಇದರಿಂದ ಪಾನಕ ಥರ ಮಾಡಿ ಸಹ ಕುಡಿಬೋದು. ಇದಕ್ಕೆ ನಾನಿಲ್ಲಿ ರಾಗಿನ ಮೊದಲೇ ನೀಟಾಗಿ ತೊಳೆದು ಒಣಗಿಸಿ ಇಟ್ಕೊಂಡಿದ್ದೀನಿ. ಈ ಥರ ರಾಗಿ ತೊಳೆದು ಒಣಗಿಸಿ ಇಟ್ಕೊಂಡಿದ್ರೆ ಬೇಗನೆ ಮಾಡ್ಕೊಂಬಿಡ್ಬೋದು. ಇಲ್ಲಿ ನಾನು ರಾಗಿ ಎಷ್ಟು ಬೇಕಷ್ಟು ನೋಡಿ ತೊಗೊಳ್ತಾ ಇದ್ದೀನಿ. ನಾನಿಲ್ಲಿ ಒಂದು 2 ಕಪ್ಪಷ್ಟು ರಾಗಿ ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕು ಕ್ವಾಂಟಿಟಿ ನೋಡಿಕೊಂಡು ಮಾಡ್ಕೊಳ್ಳಿ. ಇದಕ್ಕಿಲ್ಲೀಗ ಮಜ್ಜಿಗೆ ತೊಗೋಬೇಕು. ಮೊಸರನ್ನ ನೀಟಾಗಿ ಕಡಿದು ಮಜ್ಜಿಗೆ ಮಾಡಿ ಎತ್ತಿಟ್ಕೋಬೇಕು. ಇದನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಈ ರೀತಿ ರಾಗಿಗೆ ಮಿಕ್ಸ್ ಮಾಡ್ಕೊಳ್ಬೇಕು ನಾವು. ರಾಗಿ ಸ್ವಲ್ಪ ತೇವ ಆಗಬೇಕಷ್ಟೇ, ತುಂಬಾ ನೀರು ಮಾಡಬಾರ್ದು. ನೀರು ಮಾಡ್ತು ಅಂತಂದರೆ ಹುರಿಯೋದಕ್ಕಾಗೋದಿಲ್ಲ. ಈ ರೀತಿ ಸ್ವಲ್ಪ ತೇವ ಆಗಬೇಕು. ನಾವು ಮೊದಲೇ ರಾಗಿನ ನೀಟಾಗಿ ತೊಳೆದು ಒಣಗಿಸಿಟ್ಟಿದ್ರೆ ಈ ಪ್ರೊಸೀಜರ್ ಅನ್ನೋದು ತುಂಬ ಈಸಿ ಆಗುತ್ತೆ. ಅಕಸ್ಮಾತ್ ನೀವು ತೊಳೆದಿದ ತಕ್ಷಣವೇ ಮಾಡ್ತೀರಾ ಅಂತಂದರೆ ನೀಟಾಗಿ ನೀರನ್ನು ಸೋಸಿ ನಂತರ ಈ ಥರ ಮಜ್ಜಿಗೆ ಹಾಕಿ ಬೆರೆಸ್ಬಿಟ್ಟು ಒಂದು 2 ಅವರು ನೆನೆಯೋದಕ್ಕಿಡಬೇಕು. ಇದನ್ನು ತುಂಬ ಟೈಮ್ ಏನು ನೆನೆಸ್ಬಿಡಿ, ಒಂದು 2 ಅವರ್ ನೆನೆಸ್ಕೊಂಡ್ರೆ ಸಾಕಾಗುತ್ತೆ. ನೋಡಿ ಈ ಥರ ನೆಂದಿದೆ ನನಗೆ 2 ಅವರು. ಮತ್ತು 1 ಅವರ್ ಆದ ನಂತರ ಒಂದು ಸರಿ ಚೆಕ್ ಮಾಡಿ ನೋಡಬೇಕು. ತೇವ ಎಲ್ಲ ಕಡಿಮೆ ಆಗಿದೆ ಅಂತಂದರೆ ಮತ್ತೆ 1-2 ಸರಿ ಹಿಂಗೆ 1-2 ಸ್ಪೂನಷ್ಟು ಮಜ್ಜಿಗೆನ ಸೇರಿಸಿ ಮಿಕ್ಸ್ ಮಾಡಿಕೊಡ್ಬೇಕು. ನೋಡಿ ಲೋ ಟು ಮೀಡಿಯಮ್ ಫ್ಲೇಮ್, ತುಂಬ ಲೋ ಫ್ಲೇಮಲ್ಲಿ ಇಟ್ಕೋಬಾರ್ದು, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಬೇಕು. ಜೋರು ಉರಿ ಇಟ್ಟರೆ ಕಪ್ಪಾಗಿಬಿಡುತ್ತೆ ಬೇಗ. ಲೋ ಫ್ಲೇಮ್ ಇಟ್ಟರೆ ಈ ಥರ ಪೂರಿ ಬರೋದೇ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿ ಪೂರಿ ಬರ್ತಾಯಿದೆ. ರಾಗಿ ಪಾಪ್ಕಾರ್ನ್ ಅಂತಲೇ ಹೇಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಈ ಥರ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಹುರ್ಕೋಬೇಕು. ಪೂರ್ತಿ ಜಾಸ್ತಿನೂ ಹಾಕಿದ್ರೆ ಪೂರಿ ಬರೋದಿಲ್ಲ, ಹಿಟ್ಟು ಘಮ ಇರೋದಿಲ್ಲ. ಈ ರೀತಿ ಎಲ್ಲನೂ ಸಹ ನಾನು ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಡ್ರೈ ರೋಸ್ಟ್ ಮಾಡಿಕೊಂಡು ತಣ್ಣಕ್ಕಾಗಕ್ಕೆ ಇಟ್ಟಿದ್ದೆ. ನಂತರ ಇಲ್ಲಿ ಮಿಕ್ಸರ್ ಜಾರಿಗೆ ಹಾಕಿ ನುಣ್ಣಕ್ಕೆ ಪುಡಿ ಮಾಡ್ಕೊಂಡು ಜರಡಿ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಹೆಚ್ಚಿಗೆ ಮಾಡೋದಿದ್ದರೆ ಮಿಲ್ಲಿಗೆ ಸಹ ಕೊಟ್ಟು ಮಿಲ್ ಮಾಡಿಸ್ಕೊಳ್ಬೋದು. ನಂತರ ಇದಿಷ್ಟನ್ನು ಹೀಗೆ ಜರಡಿ ಮಾಡ್ಕೊಳ್ಬೇಕು. ನೀಟಾಗಿ ಜರಡಿ ಮಾಡೋದ್ರಿಂದ ಸಣ್ಣಕ್ಕೆ ಬರುತ್ತೆ ಪುಡಿ, ತುಂಬ ರಫ್ ಇರೋದಿಲ್ಲ. ಎಲ್ಲನೂ ಅಷ್ಟೇ ಇದೇ ರೀತಿಯೇ ನಾನು ನೋಡಿ ಎಲ್ಲನೂ ಜರಡಿ ಹಾಡಿ ಇಟ್ಕೊಂಡಿದ್ದೀನಿ. ಈ ಪೌಡರ್ನ ಬಳಸ್ಕೊಂಡು ಈಗ ಹುರಿ ಹಿಟ್ಟಿನ ಉಂಡೆ ಹೇಗೆ ಮಾಡೋದಂತ ನೋಡೋಣ. ನೋಡಿ ಇಲ್ಲಿ ಹುರಿ ಹಿಟ್ಟಿನ ಉಂಡೆಗೆ ಈ ರೀತಿ ಪೌಡ್ರನ್ನ ತೊಗೊಳ್ಬೇಕು. ಹಾಗೆ ಇಲ್ಲಿ ಬೆಲ್ಲದ ನೀರು, ಬೆಲ್ಲ ಮತ್ತು ನೀರನ್ನು ಹಾಕಿ 1 ಕಪ್ ಬೆಲ್ಲ ತೊಗೊಂಡ್ರೆ ಅದಕ್ಕೆ ಒಂದು ಅರ್ಧ ಕಪ್ನಷ್ಟು ನೀರನ್ನು ಸೇರಿಸಿ ಕರಗಿಸ್ಕೊಳ್ಬೇಕು. ಪಾಕ ಎಲ್ಲ ಮಾಡ್ಕೊಳ್ಬಾರ್ದು, ಕರಗಿಸ್ಕೊಳ್ಬೇಕಷ್ಟೇ ಬಿಸಿ ಮಾಡಿಕೊಂಡು. ನಂತರ ಈ ಥರ ಎಷ್ಟು ಬೇಕಷ್ಟು ನೋಡಿಕೊಂಡು ಇದನ್ನು ಮಿಕ್ಸ್ ಮಾಡಿಕೊಡ್ಬೇಕು. ಚೆನ್ನಾಗಿ ನಾದ್ಕೊಂಡು ಮಿಕ್ಸ್ ಮಾಡಿಕೊಡ್ಬೇಕು. ತುಂಬ ಗಟ್ಟಿಯಾಗೂ ಮಾಡ್ಕೊಬೇಡಿ, ಹಾಗಂತ ತುಂಬ ತೆಳುವೂ ಮಾಡ್ಕೊಬೇಡಿ. ಮೀಡಿಯಮ್ ಕನ್ಸಿಸ್ಟೆನ್ಸಿಯಲ್ಲಿ ಮುದ್ದೆ ಯಾವ ಥರ ಮಾಡ್ಕೊತೀವಲ್ಲ ಆ ಥರ ನೀಟಾಗಿ ಕಲಿಸ್ಕೊಂಡು ಉಂಡೆ ಮಾಡ್ಕೊಂಡ್ರೆ ಆಯಿತು. ನೀವು ಇದನ್ನೇ ಸಹ ಗಂಜಿ ಮಾಡ್ಕೊಂಡು ಕುಡಿಬೋದು ಈ ಹುರಿ ಹಿಟ್ಟನ್ನು. ನೆಕ್ಸ್ಟ್ ವಿಡಿಯೋಗಳಲ್ಲಿ ಅದನ್ನು ಸಹ ಅಪ್ಡೇಟ್ ಮಾಡ್ತೀನಿ. ನಂತರ ಈ ಥರ ಉಂಡೆ ಕಟ್ಕೊಂಡ್ರೆ ಆಯಿತು. ನೀಟಾಗಿ ಉಂಡೆ ಕಟ್ಕೊಂಡು ರೆಡಿ ಮಾಡ್ಕೊಳ್ಳೋದು. ಬೇಗನೆ ಆಗಿಬಿಡುತ್ತೆ, 1-2 ಅವರು ನಮಗೆ ತೊಳೆದು ನೀಟಾಗಿ ಇದು ಮಾಡ್ಕೊಳ್ಳೋದು ರಾಗಿನ. ಮತ್ತು ಈ ರೀತಿ ನೆನೆಸಿ ಹುರ್ಕೊಳ್ಳೋದಂತೂ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಹುರ್ಕೊಳ್ಬೇಕು, ಬೇಗನೆ ಆಗಿಬಿಡುತ್ತೆ. ಈ ಶಿವರಾತ್ರಿ ಹಬ್ಬಕ್ಕೆ ಮಾಡ್ಕೊಳ್ಳಿ. ಈಗಿಲ್ಲಿ ಹುರ್ಗಡ್ಲೆದು ಉಂಡೆ ಮಾಡೋದು ಹೇಗೆ ಅಂತ ನೋಡೋಣ. ಹುರ್ಗಡ್ಲೆದು ತಂಬಿಟ್ಟು ಅಂತಲೇ ಹೇಳ್ತಾರೆ. ಹುರ್ಗಡ್ಲೆ ತಂಬಿಟ್ಟು ಮಾಡೋದಕ್ಕೆ 1 ಕಪ್ನಷ್ಟು ಹುರ್ಗಡ್ಲೆ ಅಂದರೆ ಕಡಲೆಪಪ್ಪನ್ನು ತೊಗೊಂಡಿದ್ದೀನಿ. ನೀವು ಅಕ್ಕಿ ಉಂಡೆ ಆದರೂ ಮಾಡ್ಬೋದು, ಅಕ್ಕಿ ಉಂಡೆ ವಿಡಿಯೋದಲ್ಲಿ ಇದೆ, ಚೆಕ್ ಮಾಡ್ಕೊಳ್ಳಿ. ಈಗಿಲ್ಲಿ ಒಂದು ಅರ್ಧ ಕಪ್ನಷ್ಟು ಕಡಲೆ ಬೀಜನ ನಾನು ಹುರಿದು ಸಿಪ್ಪೆ ಎಲ್ಲ ತೆಗೆದಿಟ್ಕೊಂಡಿದ್ದೆ. ಅದನ್ನು ಪಲ್ಸ್ ಮೋಡಲ್ಲಿ ಹಾಕಿ ತರ್ತರಿ ಮಾಡ್ಕೋಬೇಕು. ನಂತರ ಇಲ್ಲಿ 1 ಕಪ್ನಷ್ಟು ಹುರ್ಗಡ್ಲೆ ಏನು ಹುರ್ಕೊಂಡಿದ್ವಲ್ಲ ಅದನ್ನು ಹಾಕಿ ನಂತರ ಒಂದು 3-4 ಏಲಕ್ಕಿ ಬಿಡಿಸಿ ಹಾಕ್ಕೊಂಡಿದ್ದೀನಿ. ಇದಿಷ್ಟನ್ನು ಪೌಡ್ರ್ ಮಾಡ್ಕೊಳ್ತೀನಿ. ಪೌಡ್ರ್ ಮಾಡಿಕೊಂಡು ಅದೇ ಬೌಲಿಗೆ ಸೇರಿಸ್ಕೊಳ್ತಾ ಇದ್ದೀನಿ ನಾನು. ಈ ಬೌಲಿಗೆ ಸೇರಿಸ್ಕೊಂಡು ನಂತರ ಒಂದು ಕಡಾಯಿಗೆ 1-2 ಸ್ಪೂನಷ್ಟು ಎಳ್ಳು, ಹಾಗೆ 1 ಸ್ಪೂನಷ್ಟು ಗಸಗಸೆ, ನಂತರ ಇಲ್ಲಿ ಒಣಕೊಬ್ಬರಿ ತುರಿ, ನಾನು 1/4 ಕಪ್ನಷ್ಟು ಒಣಕೊಬ್ಬರಿ ತುರಿ ತೊಗೊಂಡಿದ್ದೀನಿ. ನಾನೆಲ್ಲ ಒಂದೇ ಕಪ್ ಮೆಷರ್ಮೆಂಟಲ್ಲಿ ತೊಗೊಂಡಿದ್ದೀನಿ. ಯಾವುದಾದ್ರು 1 ಕಪ್ ತೊಗೊಂಡು ಅದ್ರ ಮೆಷರ್ಮೆಂಟಲ್ಲೇ ಮಾಡ್ಕೊಳ್ಳಿ. ನಂತರ ಇದನ್ನೆಲ್ಲ ಡ್ರೈ ರೋಸ್ಟ್ ಮಾಡಿಕೊಂಡು ಇದನ್ನು ನಾವೇನು ಪೌಡರೆಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಅದಕ್ಕೆ ಹಾಕ್ಕೊಳ್ಳೋಣ. ಈಗ ಇದಕ್ಕೆ ಹಾಕ್ಕೊಂಡು ನಂತರ ಇಲ್ಲಿ 1 ಬೌಲ್ನಷ್ಟು ಬೆಲ್ಲನ ಕರಗ್ಸೋದಕ್ಕೆ ಇಟ್ಕೊಂಡಿದ್ದೀನಿ. ಒಂದು ಅರ್ಧ ಬೌಲಷ್ಟು ನೀರು,
ಇದಿಷ್ಟನ್ನು ಹಾಕಿ ಕರಗಿಸ್ಕೊಳ್ಬೇಕು. ಏನು ಪಾಕ ಮಾಡ್ಕೊಳ್ಳೋದು ಬೇಡ. ನೋಡಿ ಈ ರೀತಿ ಕರಗಿಸ್ಕೊಂಡ್ರೆ ಆಯಿತು. ಕರಗಿಸ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲನೂ ಪುಡಿಗೆ ನೀಟಾಗಿ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡಿಕೊಂಡು ಬೆಲ್ಲದ ನೀರನ್ನು ಇದಕ್ಕೆ ಸೇರಿಸಿ ನೀಟಾಗಿ ಕಲಸಿ ಉಂಡೆ ಮಾಡ್ಕೊಳ್ಳೋದಷ್ಟೇ. ತುಂಬಾ ಸುಲಭವಾಗುತ್ತೆ. ಯಾರೇ ಅಡುಗೆ ಬರಲ್ಲ ಮಾಡೋದಕ್ಕೆ ಅನ್ನೋರು ಸಹ ಮಾಡ್ಕೋಬೋದು ಈ ಡಿಶ್ನ. ಅಂತೂ ತುಂಬಾ ಕ್ವಿಕ್ಕಾಗುತ್ತೆ. ಹಬ್ಬಕ್ಕೆ ನಾವು ಹೇಗಿದ್ರೂ ನೈವೇದ್ಯಕ್ಕೆ ಇಡಬೇಕಲ್ಲ, ಈ ರೀತಿ ಎಲ್ಲ ಉಂಡೆ ಮಾಡಿ ಇಟ್ಕೊಳ್ಬೋದು ನೈವೇದ್ಯಕ್ಕೆ. ಶಿವರಾತ್ರಿ ಹಬ್ಬಕ್ಕೆ ಈ ಹುರಿ ಹಿಟ್ಟಿನ ಉಂಡೆ ಮತ್ತು ಈ ಹುರ್ಗಡ್ಲೆ ತಂಬಿಟ್ಟು ತುಂಬಾ ಶ್ರೇಷ್ಠ. ನೋಡಿ ಈ ರೀತಿ ಎಲ್ಲನೂ ಹೊಂದ್ಕೊಳ್ಳೋ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಈಗ ಒಂದೊಂದೇ ಉಂಡೆ ನೀವು ಯಾವ ಸೈಜಿಗೆ ಉಂಡೆ ಬೇಕೋ ಆ ಸೈಜಿಗೆ ಮಾಡ್ಕೊಳ್ಬೋದು. ನಾನಿಲ್ಲಿ ಸ್ವಲ್ಪ ಸಣ್ಣ ಸಣ್ಣದಾಗೆ ಮಾಡ್ಕೊಳ್ತಾ ಇದ್ದೀನಿ. ತುಂಬ ದೊಡ್ಡದಾಯ್ತಂದರೆ ಸಿಹಿ ಉಂಡೆಗಳಲ್ವ ತಿನ್ನೋದಿಲ್ಲ. ಎಷ್ಟು ಸೈಜಿಗೆ ಬೇಕು ನೋಡಿಕೊಂಡು ಮಾಡಿಕೊಂಡ್ರಾಯ್ತು. ನೋಡಿ ಇಲ್ಲಿ ಎಲ್ಲನೂ ಉಂಡೆ ಕಟ್ಟಿ ಇಟ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಫಾಲೋ ಫಾರ್ ಮೋರ್ ವೀಡಿಯೋಸ್. ಥ್ಯಾಂಕ್ ಯು.